ಹೇಗಿದ್ದೀರಾ ನೀವು? ನಾನು ತುಂಬ ಚೆನ್ನಾಗಿದ್ದೀನಿ. ಈಗಷ್ಟೇ ಬೆಂಗಳೂರಿಗೆ ಬಂದೆ, ಚೆನ್ನಾಗಿ ಅನ್ನಿಸ್ತಾ ಇದೆ ನಮ್ಮೂರಿಗೆ ಬಂದು. ಎಷ್ಟು ವರ್ಷ ಆಯಿತು ಫಿನ್ಲ್ಯಾಂಡಲ್ಲಿ? 16 ವರ್ಷ ಆಯಿತು. 16 ವರ್ಷ. ಇಷ್ಟು ಸ್ಪಷ್ಟವಾಗಿ ಕನ್ನಡ ಮಾತಾಡ್ತಿರಲ್ಲ. ಒಂದು 2 ವರ್ಷ ಬೇರೆ ದೇಶಕ್ಕೆ ಹೋದ್ರೇ ಕನ್ನಡ ಮರೆಯೋ ಕಾಲದಲ್ಲಿ. ಖಂಡಿತ ಇಲ್ಲ, ನನ್ನ ಭಾಷೆ ನಾನು ಯಾಕೆ ಬಿಟ್ಕೊಡ್ಬೇಕು, ಕನ್ನಡದಲ್ಲಿ ಮಾತಾಡಬೇಕು. ಬೇಸಿಕಲಿ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಅವರು, ಆದರೆ ಜ್ಯೋತಿಷ್ಯದ ಕಡೆ ಒಲವು ಹೆಂಗೆ? ನಾನು ಆ್ಯಕ್ಚುಲಿ ಸಿವಿಲ್ ಇಂಜಿನಿಯರ್. ಸೊ ಬಟ್ ಕೆಲಸ ಮಾಡಿದ್ದು ಅಷ್ಟೇ 20 ವರ್ಷ ನಾನು ಸ್ಟ್ರಕ್ಚರಲ್ ಡಿಸೈನರ್ ಆಗಿ ಕೆಲಸ ಮಾಡಿದೆ. ಎಲ್ಲ ಆಯಿತು. ಆ್ಯಂಡ್ ಫ್ಯೂ ಇಯರ್ಸ್ ಮುಂಚೆ ಕೆಲವು ಇನ್ಸಿಡೆಂಟ್ಸ್, ಈಗ ಈ ಕ್ಯೂರಿಯಾಸಿಟಿ ಇರುತ್ತಲ್ವಾ, ಈಗ ಹೀಗೆ ಟಿ ವಿನಲ್ಲಿ ಯಾರೋ ಜ್ಯೋತಿಷ್ಯ ಹೇಳ್ತಾ ಇರ್ತಾರೆ, ಈ ರಾಶಿಗೆ ಇಂಥದ್ದಾಗತ್ತೆ, ಆ ರಾಶಿಗೆ ಅಂಥದ್ದಾಗತ್ತೆ ಅಂತ. ನನ್ನ ನೋಡ್ಕೊಳ್ಳೋದು, ನನ್ನ ಮೇಷರಾಶಿಗೆ ಇವತ್ತು ಏನಾಗುತ್ತಪ್ಪ ಅಂತ ಅಂದ್ಬಿಟ್ಟು ನೋಡೋದು. ಸೊ ಈ ಥರ ಕ್ಯೂರಿಯಾಸಿಟಿಯಿಂದ ಶುರುವಾಗಿದ್ದು. ಯಾಕೆ ಏನು ಅಂತ ಯಾರೋ ಒಬ್ಬರನ್ನ ಕನ್ಸಲ್ಟ್ ಮಾಡಿದೆ. ಸೊ ಕನ್ಸಲ್ಟ್ ಮಾಡಿದಾಗ ಅವರು ನಿನ್ನ ಜಾತಕದ ಪ್ರಕಾರ ನೀನು ಒಂದು ಕಲ್ಲು, ನಾನು ಯಾವ ಕಲ್ಲು ಏನು ಅಂತ ಹೇಳೋದಕ್ಕೆ ಹೋಗಲ್ಲ, ಈ ಕಲ್ಲನ್ನು ಹಾಕೋ ನಿನಗೆ ತುಂಬ ಒಳ್ಳೆಯದಾಗತ್ತೆ ಅಂತ ಓಕೆ ಹೇಳಿದ್ರು. ಸೊ ನಾನು ಓಕೆ, ಅದನ್ನು ಕಲ್ಲು ಇನ್ನು ತರಿಸ್ಕೊಂಡಿದ್ದೆ ಹೊರತು ಮನೆಗೆ ಹಾಕ್ಕೊಂಡೂ ಇಲ್ಲ. ಪೀಕಲ್ಲಿ ಇದ್ದಿದ್ದು ನನ್ನ ಲೈಫು ರಾಕ್ ಬಾಟಮಿಗೆ ಹೋಯಿತು. ಇಟ್ ವಾಸ್ ಅ ಬಿಗ್ ಹಿಟ್. ಸೊ ಯಾಕೆ, ಆ ಕ್ವೆಶ್ಚನ್ ಯಾಕೆ ಅಂತ ಬಂದಾಗ ತಿಳ್ಕೊಳಕ್ಕೆ ಹೋಗಿ ಟ್ರೈ ಮಾಡಿ ಕಲ್ತ್ಕೊಂಡು, ಈ ಕೆಲವು ವಿಷಯ ನನಗೆ ಗೊತ್ತಿತ್ತು. ಯಾಕೆಂದರೆ ನಮ್ಮ ತಾತ ಸ್ವಲ್ಪ ನೋಡೋರಂತೆ, ಆ್ಯಂಡ್ ಅವರ ಅಕ್ಕನ ಹಸ್ಬೆಂಡ್ ಯಾರೋ ಕೊಳ್ಳೆಗಾಲದಲ್ಲೇನೋ ಪಂಚಾಂಗ ಬರೆಯೋರಂತೆ. ಸೊ ಏನೋ ಸ್ವಲ್ಪ ಲಿಂಕ್ ಇತ್ತು. ಪ್ಲಸ್ ನಮ್ಮಪ್ಪ ತುಂಬ ಬಿಲೀವ್ ಮಾಡ್ತಾಯಿದ್ರು, ಒಂದಷ್ಟು ಉಂಗುರಗಳೆಲ್ಲ ಹಾಕ್ಕೊಳ್ತಾಯಿದ್ರು, ಇದನ್ನು ಹಾಕೋ ಅದನ್ನ ಮಾಡು ಅಂತೆಲ್ಲ ನನಗೂ ಹೇಳ್ತಾಯಿದ್ರು. ಆಮೇಲೆ ಈ ಥರದ್ದೇನೋ ಇರಬೇಕಾದ್ರೆ ಒಂಥರ ಕ್ಯೂರಿಯಾಸಿಟಿ ಇತ್ತು. ಸೊ ನನಗೂ ಸ್ವಲ್ಪ ನೋಡಿ ತಿಳ್ಕೊಂಡಿದ್ದೆ, ಗೊತ್ತಿತ್ತು ಹೀಗಾಗಬಾರ್ದಲ್ಲ, ಯಾವ್ದ್ರೂ ಆಯಿತು. ಯಾಕೆ? ಸೊ ದ್ಯಾಟ್ ಯಾಕೆ ಗ್ರಾಟ್ ಮೀ ಹಿಯರ್. ಸೊ ಫ್ಯಾಮಿಲಿಯಲ್ಲಿ ಅದೊಂದು ನಂಬಿಕೆ ಇತ್ತು, ಜ್ಯೋತಿಷ್ಯದ ಬಗ್ಗೆ ನಂಬಿಕೆ ಇತ್ತು. ಓಕೆ, ನಿಮಗೆ? ನನಗೆ ಇತ್ತು, ಬಟ್ ಅದೇ ಹೇಗೆ, ಹೌ ಡಸ್ ಇಟ್ ವರ್ಕ್, ಹೌ ಅದೆಯಲ್ಲ, ಯಾಕೆ, ವೈ, ಹೌ, ಈ ಕ್ವೆಶ್ಚನ್ಸಿಂದ ತಿಳ್ಕೊಳಕ್ಕೆ ಹೋಗಿ ಟ್ರೈ ಮಾಡಿ 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 ಸೊ ಇಲ್ಲಿಗೆ ಬಂದು ಕೂತಿದ್ದೀನಿ ಇವಾಗ. ಓಕೆ. ಎಚ್ ನರಸಿಂಹಯ್ಯ ಅವರು ಯಾವಾಗಲೂ ಒಂದು ಮಾತು ಹೇಳ್ತಾರೆ, ಈ ಯಾಕೆ ಅಂತ ಪ್ರಶ್ನೆ ಮಾಡಿದಾಗಲೇ ಉದ್ಧಾರ ಆಗೋದು ಅಂತ. ಖಂಡಿತ. ಜ್ಯೋತಿಷ್ಯ ಅನ್ನೋದು ಬಹಳ ವಾಸ್ಟ್ ಸಬ್ಜೆಕ್ಟ್ ಮಾತಾಡ್ತಾ ಹೋದರೆ. ಆದರೆ ನಾನು ಈಗಾಗಲೇ ಹೇಳಿದ ಹಾಗೆ ಕೆಲವರಿಗೆ ಇದು ಮಾತನಾಡೋ ಕಲೆ ಅಂತ ಅನಿಸುತ್ತೆ. ಮಾತನಾಡಿ ಎದುರುಗಡೆ ಇರೋರನ್ನ ಮರಳು ಮಾಡಿ ಅವ್ರ ಕೈಯಲ್ಲಿ ಒಂದಷ್ಟು ಸೇವೆಗಳನ್ನು ಮಾಡಿಸ್ಕೊಳ್ಳೋದು ಅಂತ ಬಹಳಷ್ಟು ಜನ ಹೇಳ್ತಾರೆ. ಇನ್ನು ಕೆಲವರು ವಿಜ್ಞಾನ ಅಂತ ನಿಜವಾಗ್ಲೂ ನಂಬ್ತಾರೆ. ಜ್ಯೋತಿಷ್ಯ ದೇಹದ ಒಂದು ಗುರುತಿನಿಂದ ಹಿಡಿದು ನಮ್ಮ ಹೈಟಿಂದ ಹಿಡಿದು ಎಲ್ಲವನ್ನೂ ಹೇಳುತ್ತೆ ಅಂತ ಹೇಳ್ತಾರೆ. ನಮ್ಮ ಡೆತ್ ಹೇಳುತ್ತೆ ಅಂತ ಹೇಳ್ತಾರೆ, ನಮ್ಮ ಬರ್ತ್ ಹೇಳುತ್ತೆ ಅಂತ ಹೇಳ್ತಾರೆ, ನಮ್ಮ ಜೀವನದ ಇನ್ಸಿಡೆನ್ಸ್ ಹೇಳುತ್ತೆ ಅಂತ ಹೇಳ್ತಾರೆ. ಅಂದರೆ ಪರಿಪೂರ್ಣವಾಗಿ ಜ್ಯೋತಿಷ್ಯ ನಮಗೆ ನಮ್ಮ ಜೀವನ ತಿಳಿಸ್ಕೊಡುತ್ತೆ ಅಂತ ಬಹಳಷ್ಟು ಜನ ನಂಬ್ತಾರೆ. ಇನ್ನು ಕೆಲವರು ಹೇಳ್ತಾರೆ ಇದು ಕೇವಲ ನಂಬಿಕೆ ಅಂತಾರೆ, ಕೆಲವರು ಮೂಢನಂಬಿಕೆ ಅಂತಾರೆ. ಸೊ ನಿಮ್ಮ ಪ್ರಕಾರ ಜ್ಯೋತಿಷ್ಯ ಅಂದ್ರೇನು? ಓಕೆ, ಜ್ಯೋತಿಷ್ಯ, ಜ್ಯೋತಿ ಈಶ, ನಿಮ್ಮ ಈಶ್ವರನ ಕಡೆಗೆ ನಿಮ್ಮನ್ನ ಕರ್ಕೊಂಡು ಹೋಗುವಂಥ ಒಂದು ಜ್ಯೋತಿ. ಇಟ್ಸ್ ಅ ಗೈಡಿಂಗ್ ಲೈಟ್. ಈಶ್ವರ ಅಂತ ಹೇಳಿದ್ರೆ ಇಟ್ಸ್ ನಾಟ್ ಶಿವ ಅಲ್ಲ, ಇಟ್ ಈಸ್ ಯುವರ್ ಗೋಲ್. ನಿಮ್ಮ ಗೋಲ್ನ ಕಡೆಗೆ ನೀವು ಹೇಗೆ ಹೋಗಬೇಕು ಅನ್ನೋ ಒಂದು ಗೈಡ್ ಮಾಡೋದಕ್ಕೆ ದೆರ್ ಇಸ್ ಅ ಬ್ಲೂ ಪ್ರಿಂಟ್ ದಟ್ ಇಸ್ ಕಾಲ್ಡ್ ಯುವರ್ ಹಾರೋಸ್ಕೋಪ್, ಆ್ಯಂಡ್ ದಟ್ ಇಸ್ ಜ್ಯೋತಿಷ್ಯ. ಜ್ಯೋತಿಷಿಗಳಾಗಿ ನಾವು, ಅಂದರೆ ಆಸ್ಟ್ರಾಲಜರ್ಸ್ ಆಗಿ ನಮ್ಮ ಕೆಲಸ ಏನಾಗಿರಬೇಕು ಅಂತಂದರೆ, ನೀನು ಬರ್ತಾ ಇದನ್ನು ನೀನು ಬ್ಲೂ ಪ್ರಿಂಟ್ ನೀನು ತೊಗೊಂಡು ಬಂದಿದ್ಯಾ, ದಿಸ್ ಈಸ್ ಯುವರ್ ಪೊಟೆನ್ಷಿಯಲ್. ಇದನ್ನು ನೀನು ಯಾವ ಥರ ಯೂಸ್ ಮಾಡಿಕೊಂಡು ನಿನ್ನ ಲೈಫ್ನ ನೀನು ಎಷ್ಟರ ಮಟ್ಟಕ್ಕೆ ಚೆನ್ನಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ಅಷ್ಟೇ ಹೇಳಬೇಕೆ ಹೊರತು ಅದು ಬಿಟ್ಟು ಬೇರೆ ಏನೇನೋ ಮಾಡೋಕ್ಕೆ ಹೋದರೆ ಅದಕ್ಕೆ ವ್ಯಾಲ್ಯೂ ಇರೋದಿಲ್ಲ. ಅಂದರೆ ನಿಮ್ಮ ಪ್ರಕಾರ ನಂಗೆ ಒಂದು ಉದಾಹರಣೆ ಕೊಡಿ ಇವಾಗ ಹೇಳಿದ್ದಕ್ಕೆ. ಓಕೆ, ಈಗ ಒಂದು ಎಕ್ಸಾಂಪಲ್ ಕೊಡಬೇಕು ಅಂತಂದರೆ, ನಾನು ನಿಮ್ಮ ಕೈಗೆ ಒಂದು ಆ್ಯಪಲ್ ಸೀಡ್ ಕೊಡ್ತೀನಿ. ಓಕೆ, ಆ್ಯಪಲ್ ಸೀಡ್ ಕೊಟ್ಟು, ಭಾವನಾ ಇದು ತೊಗೊಳ್ಳಿ, ಇದು ಆ್ಯಪಲ್ ಸೀಡು, ಇದನ್ನ ನೀವು ನೆಟ್ಟು ಅಂತ ಹೇಳಿದ್ರೆ ಇಷ್ಟು ದೊಡ್ಡ ಮರ ಆಗುತ್ತೆ, ಒಂದಿಷ್ಟು ಆ್ಯಪಲ್ ಬಿಡುತ್ತೆ, ಅದು ಇಷ್ಟು ರುಚಿಯಾಗಿರುತ್ತೆ, ರೆಡ್ ಕಲರ್ ಇರುತ್ತೆ, ಅದು ಮಧ್ಯ ಎಲ್ಲೋ ಲೈನ್ಸ್ ಬರ್ಬೋದು, ಇಷ್ಟು ದಪ್ಪ ಇರುತ್ತೆ, ಇದೆಲ್ಲ ಹೇಳ್ತೀನಿ ನಾನು. ತೊಗೊಂಡು ಹೋಗಿ ನೀವು ಅದನ್ನ ನೆಡಿ ಅಂತ ಹೇಳ್ತೀನಿ. ನನಗೆ ಒಂದು 2-3 ಇಯರ್ಸ್ ಬಂದು ಹೇಳಿ ಹೇಗಾಯಿತು, ಹೇಗೆ ಬೆಳೀತಾ ಇದೆ ಆ್ಯಪಲ್ ಟ್ರೀ ಅಂತ. ನೀವು 2-3 ವರ್ಷ ಬಿಟ್ಟು ಬರ್ತೀರಾ, ಏನು ಸ್ಮಿತಾ ನೀವು ಹೇಳಿದ್ರಿ ಆ್ಯಪಲ್ ಟ್ರೀ 2 ಮೀಟ್ರ್ 3 ಮೀಟ್ರ್ ಬೆಳೆಯುತ್ತೆ ಅಂತ, ಏನು ಬೆಳೀಲೇ ಇಲ್ಲ, 2 ಫೀಟು ಆಗಲಿಲ್ಲ, ಅದು ಏನು ಮಾಡಿದ್ರು ಇಷ್ಟೇ ಬಂತು ಅಂತ. ಎಲ್ಲಿ ನೆಟ್ಟಿದ್ದೀರಾ ಭಾವನಾ? ಒಂದು ಪಾಟ್ ಎತ್ಕೊಂಡು ಬರ್ತೀರಾ. ಸೊ ನೀವು ಅದಕ್ಕೆ ಕೊಡಬೇಕಾಗಿರೋಂಥ ಎನ್ವೈರ್ನಮೆಂಟು, ನೀರು, ಬೆಳಕು, ಜಾಗ, ಅದನ್ನು ನೀವು ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಆ್ಯಪಲ್ ಸೀಡ್ಗೆ ಆ್ಯಪಲ್ ಟ್ರೀ ಆಗೋ ಪೊಟೆನ್ಷಿಯಲ್ ಇತ್ತು, ಆದರೆ ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿಲ್ಲ. ಓಕೆ, ಸೊ ನಿಮ್ಮಲ್ಲಿರೋ ಪೊಟೆನ್ಷಿಯಲ್ ಜ್ಯೋತಿಷ್ಯದ ಮೂಲಕ ಗೊತ್ತಾಗುತ್ತೆ. ಯಾವ ರೀತಿ ಮಾಡಿದ್ರೆ ನಿಮಗೆ ಯಾವುದರಿಂದ ಬೆನಿಫಿಟ್ ಸಿಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಆದರೆ ಜ್ಯೋತಿಷ್ಯ ಅಥವಾ ಜ್ಯೋತಿಷ್ಶಾಸ್ತ್ರ ಇದರಲ್ಲಿ ಫಲಜ್ಯೋತಿಷ್ಯ ಅನ್ನೋದು ಇದೆಯಾ ನಿಜವಾಗ್ಲೂ?
ಫಲಜ್ಯೋತಿಷ್ಯ ಇದೆ, ಎಷ್ಟು ಥರ ವಿಂಗ್ಸ್ ಇದೆ ಅಂತಂದರೆ ಇವಾಗ್ಲಂತೂ ಮೂಲ ಜ್ಯೋತಿಷ್ಯ ಏನಿತ್ತು ಅದಾದ್ಮೇಲೆ ಕವಲು ಹೊಡೆದಿದೆ. ಹೌದು, ಮೂಲ ಜ್ಯೋತಿಷ್ಯ ಅಂತ ಹೇಳಬೇಕು ಅಂದರೆ ಪರಾಶರ ಹೋರಾಶಾಸ್ತ್ರ ಅಂತ, ದಟ್ ಇಸ್ ಲೈಕ್ ದ ಬಿಗಿನಿಂಗ್. ಸೊ ಅದಾದಮೇಲೆ ಭೃಗು ನಂದಿ ನಾಡಿ ಅಂತ ಇದೆ. ಅದಾದಮೇಲೆ ಎಷ್ಟೊಂದು ಸ್ಟ್ರೀಮ್ಸ್ ಬಂತು. ಇತ್ತೀಚೆಗಂತೂ ಕೇಳಲೇಬೇಡಿ ಎಷ್ಟೆಷ್ಟು ಬಂದಿದೆಯೋ ಅಂತ, ಅದು ಲೆಕ್ಕನೇ ಇಲ್ಲ. ಮೊಬೈಲ್ ನ್ಯೂಮರಾಲಜಿ ಅಂತೆ, ಏನು ನೇಮ್ ನ್ಯೂಮರಾಲಜಿ ಅಂತೆ, ಆಮೇಲೆ ಟ್ಯಾರೋ ಕಾರ್ಡ್ ರೀಡಿಂಗ್, ಆ್ಯಂಡ್ ಎಷ್ಟು ನಿಮ್ಗೆ ಯಾವ್ದು ಬೇಕು, ವೀಳ್ಯದೆಲೆ ಶಾಸ್ತ್ರ, ಶಾಸ್ತ್ರ, ಹಸ್ತ ಸಾಮುದ್ರಿಕ ಶಾಸ್ತ್ರ, ಮುಖ ಸಾಮುದ್ರಿಕ ಶಾಸ್ತ್ರ, ಯಾವ್ದು ಬೇಕು ಎಲ್ಲ ಇದೆ ಇವಾಗ. ಅಲ್ಲ, ನಂಬೋದು ಯಾವುದನ್ನ ಅಂತ. ಓಕೆ, ನೀವು ಕಾನ್ಸ್ಟೆಂಟ್, ಓಕೆ ಅಲ್ವಾ? ಇದು ಯಾವುದೇ ಟೂಲ್ ಯೂಸ್ ಮಾಡಿದ್ರು ನಿಮ್ಮ ಲೈಫಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ಗೊತ್ತಾಗಬೇಕು. ಓಕೆ, ಸೊ ಯಾವ ಟೂಲ್ನ ಯೂಸ್ ಮಾಡ್ತೀರ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ, ಆ ಟೂಲಿಂದ ನೀವು ಕರೆಕ್ಟಾಗಿ ಅನಲೈಸ್ ಮಾಡ್ತಾ ಇದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅಷ್ಟೇ. ಅಂದರೆ ಯಾವುದನ್ನು ನಂಬೋದು ಅಂತಲ್ಲ, ಯಾರನ್ನು ನಂಬಬೇಕು ಅನ್ನೋದು ಈ ಕ್ವೆಶ್ಚನ್ ಆಗಿರಬೇಕು. ಯಾರನ್ನ ನಂಬಬೇಕು? ಎಸ್. ಈಗ ಗಲ್ಲಿಗೆ ಒಬ್ಬೊಬ್ರು ಜ್ಯೋತಿಷಿ ಅಂತಿದ್ದಾರೆ, ಗಲ್ಲಿಗೆ ಒಂದೊಂದು ಪೋಸ್ಟರ್ಸ್ ಹಾಕ್ಕೊಂಡಿದ್ದಾರೆ. ಬಹಳಷ್ಟು ಜನ ಮೂಢನಂಬಿಕೆ ಅಥವಾ ಅಪನಂಬಿಕೆ ಅಥವಾ ಢೋಂಗಿತನ ಯಾವುದು ಬಳಸಿದ್ರು ಅದೊಂದು ರೀತಿ ನಿಜಾನೇನೋ ಅನ್ನೋ ಬರುತ್ತೆ ಮನಸ್ಸಿಗೆ. ಯಾಕೆಂದರೆ ಎಲ್ಲೋ ನಡ್ಕೊಂಡು ಹೋಗ್ತಾ ಇರ್ತೀವಿ, ನಿಮ್ಮ ಜೀವನ ಬದಲಾಗಬೇಕಾ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಒಂದು ಬೋರ್ಡ್ ಹಾಕ್ಕೊಂಡಿರ್ತಾರೆ. ಇನ್ನೆಲ್ಲೋ ಒಂದು ಕಡೆ ಒಂದು ಆಫೀಸ್ ಓಪನ್ ಮಾಡ್ಕೊಂಡಿರ್ತಾರೆ. ಬೇಸಿಕಲಿ ಜ್ಯೋತಿಷ್ಯ ಅಂದರೆ ಏನು, ಅದನ್ನು ಒಬ್ಬ ವ್ಯಕ್ತಿ ತನ್ನ ಜೀವನಕ್ಕೆ ಅಳವಡಿಸ್ಕೊಳ್ಬೇಕು. ಹೇಗೆ ಹೀಗೆ ಹೋಗಿ ನನ್ನ ಜಾತಕ ಏನಿದೆ ಹೇಳಿ ನನ್ನ ಜೀವನ ಬದಲಾಯಿಸಿ ಅನ್ನೋದಾ, ಅಥವಾ ನಮ್ಮ ಜೀವನನ ಅರ್ಥ ಮಾಡ್ಕೊಳ್ಳೋದಾ? ಹೌ ಟು ಅಂಡರ್ಸ್ಟ್ಯಾಂಡ್ ಇಟ್? ಓಕೆ, ನಿಮ್ಮ ಜೀವನನ ಅಂದರೆ ನಿಮ್ಮ ಪೊಟೆನ್ಷಿಯಲ್ ಏನಿದೆ, ನಾವು ಏನು ಮಾಡಬಹುದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ದ್ಯಾಟ್ ಆರ್ಟ್ ಈಸ್ ಆಸ್ಟ್ರಾಲಜಿ ಆರ್ ಜ್ಯೋತಿಷ್ಯ. ಸೊ ಅದನ್ನು ನಿಮಗೆ ಹೇಳೋವಂಥವ್ರು ಕರೆಕ್ಟಾಗಿರಬೇಕು, ಅನಲೈಸ್ ಮಾಡೋಕ್ಕೆ ಬರಬೇಕು ಅವ್ರಿಗೆ. ಸೊ ಅದನ್ನು ಅನಲೈಸ್ ಮಾಡಿ ಹೇಳು. ಇವಾಗ ಒಳ್ಳೆ ಜ್ಯೋತಿಷಿ ಯಾರಾಗ್ಬೋದು ಅಂತ ನೀವು ಕೇಳಿದ್ರೆ ನಾನು ಹೇಳ್ತೀನಿ, ಮ್ಯಾಥಮೆಟಿಕಲ್ ಸ್ಕಿಲ್ಸ್ ಆ್ಯಂಡ್ ಅನಾಲಿಟಿಕಲ್ ಸ್ಕಿಲ್ಸ್ ಚೆನ್ನಾಗಿರೋಂಥವ್ರು ಒಳ್ಳೆ ಜ್ಯೋತಿಷಿ ಆಗ್ಬೋದು. ಓಕೆ, ನಾಟ್ ಅದಕ್ಕೆ ದೈವಿಕ ಶಕ್ತಿ ಆಗಲಿ ಅಥವಾ ಇನ್ನೇನೋ ಬೇಡ. ಇವಾಗ ನಿಮಗೆ ಎಷ್ಟೋ ನೀವು ನೋಡ್ಬೋದು, ಹಾರೋಸ್ಕೋಪ್ ಜನರೇಟ್ ಮಾಡೋದಕ್ಕೆ ಅಥವಾ ಏನಾದರೂ ಈ ಜ್ಯೋತಿಷ್ಯ ಈ ಥರದಕ್ಕೆ ಆ್ಯಪ್ ಡೆವಲಪ್ ಮಾಡ್ತಾರೆ. ಈಗ AI ಅಸ್ಟ್ರಾಲಜರ್. ಎಕ್ಸಾಕ್ಟ್ಲಿ. ಸೊ ಈಗ ಲಾಜಿಕ್ ಇಲ್ಲದೆ ಹೋದರೆ ಆ್ಯಪ್ ಡೆವಲಪ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಇಫ್ ಯು ಕ್ಯಾನ್ ಅಗ್ರಿ ಟು ಇಟ್. ಸೊ ದೇರ್ ಇಸ್ ಲಾಜಿಕ್ ಇನ್ ಇಟ್, ದೇರ್ ಇಸ್ ಸೈನ್ಸ್ ಇನ್ ಇಟ್. ಓಕೆ, ಸೊ ಅದನ್ನು ಕರೆಕ್ಟಾಗಿ ಅನಲೈಸ್ ಮಾಡಿ ಹೇಳಬೇಕು. ಈಗ ಏನಾಗುತ್ತೆ, ಬುಕ್ ನೋಡ್ತಾರೆ, ಓಕೆ ಇಂಥ ಮನೆಯಲ್ಲಿ ಇದಿದ್ರೆ ಹೀಗಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಬಟ್ ಆ ಪ್ಲ್ಯಾನೆಟರಿ ಎನರ್ಜೀಸ್ ಏನು? ಇವಾಗ ನಾನು ನಿಮ್ಮನ್ನ ಕೇಳ್ಬೋದು, ನೀರು ಕೆಟ್ಟದೋ ಒಳ್ಳೇದೋ ಭಾವನಾ? ನೀರು ನೀವು ಒಬ್ಬರನ್ನ ಮುಳುಗಿಸ್ಬೋದು ಅಥವಾ ನೀರಲ್ಲಿ ಅಡುಗೆನೂ ಮಾಡ್ಬೋದು, ನೀರಿಲ್ಲದೆ ಜೀವನ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಸೊ ನೀರನ್ನು ನಾವು ಹೇಗೆ ಬಳಸ್ಕೋತೀವಿ ಅದು ನಮಗೆ ಆಗುತ್ತೆ. ಸೊ ಮ್ಯಾಥಮೆಟಿಕ್ಸ್ ಆ್ಯಂಡ್ ಆಸ್ಟ್ರಾಲಜಿ ಎರಡು ಬೆಸೆದುಕೊಂಡಿದೆ. ಎಸ್. ನೀವು ಇವಾಗ ಫಾರ್ ಎಕ್ಸಾಂಪಲ್ ನೀವು ಯಾವುದೇ ವರ್ಷದ ಯುಗಾದಿ ಕ್ಯಾಲೆಂಡರ್ ನೀವು ಹಾರೋಸ್ಕೋಪ್ ನೋಡಿ, ಅದರಲ್ಲಿ ನಿಮಗೆ ಅಮಾವಾಸ್ಯೆ ಇರೋ ದಿನ, ಇವಾಗ ಒಂದೇ ಮನೆಯಲ್ಲಿ ಸೂರ್ಯ ಚಂದ್ರ ಎರಡೂ ಇದ್ದಾಗ ದಟ್ ಇಸ್ ದ ಅಮಾವಾಸ್ಯೆ ದಿನ. ಓಕೆ, ಆ್ಯಂಡ್ ಸೂರ್ಯ ಚಂದ್ರ ಎದುರು ಬದ್ರಿಗೆ ಕೂತ್ಕೊಂಡಾಗ, ಅಂದರೆ 7 ಮನೆ ಡಿಫ್ರೆನ್ಸಲ್ಲಿ ಕೂತ್ಕೊಂಡಾಗ ಇಟ್ ಇಸ್ ಅ ಪೂರ್ಣಿಮೆ. ಸೊ ನೀವು ಯಾವುದೇ ಯುಗಾದಿ ಹಬ್ಬ ನೀವು ತೊಗೊಂಡ್ರೆ ಅಮಾವಾಸ್ಯೆ ಬರೋದು ಮೀನ ರಾಶಿನಲ್ಲಿ ಅಮಾವಾಸ್ಯೆ ಆಗುತ್ತೆ. ಅದರ ನೆಕ್ಸ್ಟ್ ಯಾಕೆ ಅಂತ ಕೇಳಿದ್ರೆ ನೀವು ನೆಕ್ಸ್ಟ್ ಡೇ ಮೇಷರಾಶಿಯಿಂದ ದ ಸೈಕಲ್ ಬಿಗಿನ್ಸ್. ಸೊ ದಟ್ಸ್ ಆರ್ ನ್ಯೂ ಇಯರ್, ಅಮಾವಾಸ್ಯೆ. ಸೊ ಅದೇ ಇವಾಗ ಸೋಲಾರ್ ಕ್ಯಾಲೆಂಡರ್ ತಗೊಳ್ತು ಅಂತ ಹೇಳಿದ್ರೆ April 14th, ಯಾಕೆಂದರೆ ಸೂರ್ಯ ಯಾವಾಗ ಮೇಷರಾಶಿಗೆ ಪ್ರವೇಶ ಆಗುತ್ತೋ ಅವಾಗಿಂದ ನ್ಯೂ ಇಯರ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಇಟ್ ಇಸ್ ಜಸ್ಟ್ ಕ್ಯಾಲ್ಕುಲೇಷನ್. ಸೊ ಇವಾಗ ಮೂನ್ ಕ್ಯಾಲೆಂಡರ್ ಯಾಕೆ, ಸನ್ ಕ್ಯಾಲೆಂಡರ್ ಯಾಕೆ ಇಲ್ಲ? ಬಿಕಾಸ್ ಇಟ್ ಈಸ್ ಈಸಿಯರ್ ಟು ಗೇಜ್ ಆರ್ ಇಟ್ಸ್ ಈಸಿಯರ್ ಟು ಸಿ ವೇರ್ ಯು ಸಿ ದ ಪ್ಲಾನೆಟ್ಸ್. ರಾತ್ರಿ ಹೊತ್ತು ನಿಮಗೆ ಕಾಣಿಸುತ್ತೆ, ಸೂರ್ಯನ ಬೆಳಕಲ್ಲಿ ಬೇರೆ ಏನೂ ಕಾಣಿಸೋದಿಲ್ಲ. ಸೊ ಮೂನ್ ಕ್ಯಾಲೆಂಡರ್ ಇಸ್ ಮೋರ್ ಆಕ್ಯುರೇಟ್. ಸೊ ಮೂನ್ ಕ್ಯಾಲೆಂಡರ್ ಇಸ್ ಮೋರ್ accurate, or you know it's like more easy or more feasible to understand.